ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಲ್ಲಿ ಅವರೊಬ್ಬ ದೊಡ್ಡ ಹುದ್ದೆಯಲ್ಲಿದ್ದವರು, ದೊಡ್ಡ ಅಧಿಕಾರಿ. ಎಲ್ಲ ಪ್ರಾಚಾರ್ಯರು, ಕಾಲೇಜಿನ ಮುಖ್ಯಸ್ಥರು ಅವರ ಎದುರು ಕುಬ್ಜರಾಗಿ ನಿಂತು ಸಲಾಂ ಹೊಡೆದದ್ದು. ಇವರಿಂದ ಯಾವುದೇ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಅವರು. ಯಾಕಂದರೆ ಎಷ್ಟು ಜನ ಸಲಾಂ ಹೊಡ್ಕೊಂತ ಇವರೆಲ್ಲ ಅವರಿಗೆ ಸಲಾಂ ಹೊಡಿಬೇಕಲ್ಲ. ಇವ್ರು ಸುಮ್ಮನೆ ಭಾಳ ಆದರೆ ಹಿಂಗೆ ಮಾಡೋರು, ಹೀಗೆ ಮಾಡಿ ಹೋಗೋರು ಅವರು. ಸ್ವಲ್ಪ ಅಷ್ಟರೊಳಗೆ ಸ್ವಲ್ಪ ದಿಮಾಕು ಇತ್ತು. ಬಟ್ ಅವರು ನನಗೆ ಆತ್ಮೀಯರಾಗಿದ್ದರು ಕೆಲವು ಕಾರಣಗಳಿಂದಾಗಿ. ಸೊ ಹೀಗೆ ಅವರೊಂದು ಫಂಕ್ಷನ್ ಹೊಂಟಿದ್ರು, ನನ್ನೂ ಕರೆದ್ರು. ಕರೆದ ಕೂಡಲೇ ನಾವು ಹೋದ್ದೀವಿ. ಅಲ್ಲಿ ಫಂಕ್ಷನ್ ಮುಗಿದ ಕೂಡಲೇ ಸ್ವಲ್ಪ ಊಟದ ವ್ಯವಸ್ಥೆ ಇತ್ತು. ಊಟದ ವ್ಯವಸ್ಥೆ ಆದಮೇಲೆ ಅಲ್ಲಿ ಪ್ಯೂನ್ ಕರೆದು ತಮ್ಮ ಕೂಡ ತಂದಂಥ ಒಂದು ಟಿಫಿನ್ ಬಾಕ್ಸ್ ಕೊಟ್ಟು, ಇದರೊಳಗೆ ಎಲ್ಲ ನಾವೇನು ತಿಂದಿದ್ದೀವಿ ಎಲ್ಲ ಹಾಕೊಂಬಾರಪ್ಪ. ಯಾಕಂದರೆ ನನ್ನ ಹೆಂಡತಿ ನಾ ಇಲ್ಲಿ ಬಂದಿದ್ದಕ್ಕೆ ಅಡುಗೆ ಮಾಡಿರೋದಿಲ್ಲ, ಅವರು ಹೋದ ಕೂಡಲೇ ಮತ್ತು ಅವಳು ಮತ್ತೆ ಎಲ್ಲಿ ಇದು ಮಾಡ್ಕೋಬೇಕು ಅಂತ ತಿಳ್ಕೊಂಡು ಇವನಿಗೆ ತಮ್ಮ ಅಸಿಸ್ಟೆಂಟ್ಗೆ ಅಂದರೆ ಅಸಿಸ್ಟೆಂಟ್ ಕಮ್ ಡ್ರೈವರ್ ಅವನಿಗೆ ಹೇಳಿ ತೊಗೊಂಬಂದರು. ಅಗದಿ ಬೀಸಿಬಿಟ್ಟಾಗಿ ಹೇಳಿ. ಏನೂ ಮುಜುಗರನೇ ಇರಲಿಲ್ಲ ಹೇಳಲಿಕ್ಕೆ. ನನಗೆ ಭಾಳ ಕೆಡಕ್ಕೆ ಅನ್ನಿಸ್ತು. ಇಷ್ಟು ದೊಡ್ಡ ಅಧಿಕಾರಿಯಾಗಿ ಇಷ್ಟು ಇದು ಸರಿ ಅನಿಸೋದಿಲ್ಲೇನೋ ಅಂತ ನನಗೆ ಅನ್ನಿಸ್ತು. ಕರೆ ಔಟ್ ಅವರು ಅದನ್ನು ಅವರು ತಿಳ್ಕೊಳ್ಳಿಲ್ಲ. ಅವರು ಯಾರೂ ತಿಳ್ಕೊಳ್ಳೋದಿಲ್ಲ. ಯಾಕಂತ ಇವರು ದೊಡ್ಡವ್ರದ ಹಣೆ ಬರ ಅವ್ರಿಗೆ ಗೊತ್ತಿರ್ತದೆ ಕಾಣಿಸುತ್ತೆ. ಸೊ ತಂದು ಕೊಟ್ಟರು. ಸೊ ಇಂಥ ಅನೇಕ ನನಗೆ ಘಟನೆಗಳನ್ನು, ಸನ್ನಿವೇಶಗಳನ್ನು ಪದೇ ನೆನೆಸ್ಕೊತಾ ಇರ್ತೀನಿ. ಒಬ್ಬರು ಆಫೀಸರ್ ಇದ್ದರು. ಅವರು ತಮ್ಮ ಸಬಾರ್ಡಿನೇಟ್ಸು ಅಥವಾ ತಮ್ಮ ಕೈಕೆಳಗಿನ ಅಧಿಕಾರಿಗಳು ಏನಾದರೂ ಸೀನ್ ಇದ್ದರೆ, ಆನಂತರ ಆಕಳಿಕೆ ಮಾಡಿದರೆ ಅವ್ರು ಸ್ವಲ್ಪ ಬೈತಿದ್ರು ಮತ್ತು ಅಕ್ವರ್ಡ್ ಅನ್ನಿಸೋದ್ರಿಂದೆಲ್ಲ ಅಂತ ಕೇಳ್ತಿದ್ರು. ಬಟ್ ಅವರು ಯಾವುದೇ ಮುಲಾಜು ಇಲ್ಲದೆ ಸೀನ್ ಬಿಡ್ತಿದ್ರು. ಒಂದು ಸಲ ನಾವು ಹೀಗೆ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡ್ತಾ ಇದ್ದೀವಿ. ಸೊ ಅವರು ಇಂಥ ಜೋರಾಗಿ ಸೀನಿದ್ರು, ನನ್ನ ಕೈ ಮೇಲೆ ಅವರ ಸುಂಬಳದ ರೂಪಿ ದ್ರವ ಸಿಡಿತು. ನನ್ನ ಪಕ್ಕದಲ್ಲೇ ಕೂತವ್ರ ತಟ್ಟೆಯೊಳಗೆ ಪಟ್ ಅಂತ ತಿಳ್ಕೊಂಡು ಒಂದು ಸುಂಬಳದ ಲೊಟ್ಟೆ ಬಂದು ಬಿತ್ತು. ಅವರು ಪಾಪ ಅಸಹ್ಯ ಅನ್ನಿಸ್ತು. ಏನು ಮಾತಾಡೋಕೆ ಬಂದಿರಲಿಲ್ಲ. ಸುಮ್ಮನೆ ಕೈ ತಕ್ಕೊಂಡು, ಇನ್ನೂ ಅರ್ಧ ಊಟ ಆಗಿತ್ತು, ಸುಮ್ಮನೆ ಕೈ ತೊಳೆದು ಎದ್ದು ಹೋಗ್ಬಿಟ್ರು ಅವರು. ಸೊ ಮತ್ತೊಬ್ಬರ ತಪ್ಪನ್ನು ಎತ್ತಿ ತೋರಿಸ್ತಕ್ಕಂಥ ಈ ಮಹಾಶಯರು ತಮ್ಮ ತಪ್ಪನ್ನು ಯಾಕೆ ಗಮನಿಸೋದಿಲ್ಲ ಅಂತ. ಸೊ ಇವನ್ನೆಲ್ಲ ನೋಡಿದಾಗ ನನಗೆ ಈ ದೊಡ್ಡವರು ಅನ್ನಿಸ್ಕೊಳ್ತಕ್ಕಂಥವ್ರು ಎಷ್ಟು ಸಣ್ಣತನ ಮಾಡ್ತಾರ ಅಂತ ಅನಿಸುತ್ತೆ ನನಗೆ. ಮತ್ತು ಈ ದೊಡ್ಡವರಲ್ಲಿ ಸ್ವಲ್ಪ ಭಾಳ ದೌರ್ಬಲ್ಯಗಳು ಭಾಳ ಇರ್ತಾವೆ. ಬಟ್ ಅವ್ರದ್ದು ಎದ್ದು ಕಾಣೋದಿಲ್ಲ. ಎಂಥ ದೌರ್ಬಲ್ಯಗಳು? ಈಗ ನಾ ಎಷ್ಟೋ ಜನರಿಗೆ ಗಮನಿಸ್ತಾ ಇರ್ತೀನಿ. ದೊಡ್ಡ ದೊಡ್ಡ ಆಫೀಸರ್ಸು, ದೊಡ್ಡ ಅಧಿಕಾರಿಗಳು ದೊಡ್ಡ ಹೋಟೆಲ್ಗೆ ಹೋಗ್ತಾರೆ, ಸಾವಿರಗಟ್ಟಲೆ ಬಿಲ್ ಕೊಡ್ತಾರೆ. ಆದರೆ ಬರೋ ಮುಂದೆ ಒಂದಿಷ್ಟು ಬಡೆ ಸೋಪನ್ನು ಕೈಯಾಗಿ ಇಟ್ಕೊಂಡ್ಬರ್ತಾರೆ, ಅಥವಾ ಒಟ್ಟು ಅವ್ರಿಗೆ ಕಾಣಲಾರ್ದಂಗೆ ತುಡು ಮಾಡಿ ತಂದವ್ರ ಟೈಪು ಅದನ್ನು ಒಂದು ಇದೊಳಗೆ ತಂದು ಹಾಕ್ಕೊತಾರೆ. ಅದು ಕೆಲವೊಂದು ಇದನ್ನು ತೊಗೊಂಬರ್ತಾರೆ, ಏನು ಟಿಶ್ಯೂ ಪೇಪರು, ಕೆಲವೊಂದು ಹಲ್ಕಡ್ಡಿ, ಟೂತ್ ಪಿಕ್ ಅದನ್ನು ತೊಗೊಂಬರ್ತಾರೆ ಕೈ ಹಿಡ್ಕೊಂಡು. ಅತ್ಯಂತ ಕ್ಷುಲ್ಲಕ ಇವು, ಅತ್ಯಂತ ಕ್ಷುಲ್ಲಕ ಇವು ನೋಡಿದ್ರೆ ಭಾಳ ಮಂದಿ ಅನಿಸುತ್ತೆ. ನನ್ನಲ್ಲಿ ಒಂದು ದೌರ್ಬಲ್ಯ ಅದ. ಏನು? ನಾನು ಯಾವುದರ ಫಂಕ್ಷನ್ಗೆ ಹೋದಾಗ, ಅವ್ರದ್ದು ಮದುವೆ ಮನೆಗೆ ಹೋದಾಗ, ಅಲ್ಲಿ ಅರ್ಧ ಲೀಟರ್ದು, 1 ಲೀಟರ್ದು ಅಥವಾ 1/4 ಲೀಟರ್ದು ನೀರಿನ ಬಾಟ್ಲಿ ಕೊಡ್ತಾರೆ. ಬಟ್ ನನ್ನ ದೌರ್ಬಲ್ಯ ಏನಪ್ಪ ಅಂತಂದ್ರೆ, ನಾನು ಒಂದು ಗುಟಕ್ಕೆ 2 ಗುಟಕ್ಕೆ ಕುಡಿತೀನಿ. ಯಾಕೆ ಊಟಕ್ಕೆ ಕುಂತಾಗ ಹೆಚ್ಚು ಕುಡಿಯೋದಿಲ್ಲ, ಆಮೇಲೆ ಕುಡಿತಿರ್ತೀನಿ. ಒಂದು ಗುಟಕ್ಕೆ ಕುಡಿದು ಬಿಟ್ಟಂಥ ಬಾಟಲನ್ನು ನಾನು ಕಿಸೆ ಇಟ್ಕೊಂಡ್ಬರ್ತೀನಿ. ನನಗೆ ಮುಲಾಜು ಅನಿಸೋದಿಲ್ಲ. ಯಾಕಂತಂದರೆ ಆ 1 ಲೀಟರ್ ಬಾಟ್ಲಿ ನೀರು ತಯಾರಾಗಬೇಕಾದ್ರೆ ಎಷ್ಟು ಲೀಟರ್ ಹಾಳಾಗಿರ್ತೈತಿ, ಎಷ್ಟು ಪರಿಶ್ರಮ ಇರ್ತೈತಿ, ಎಷ್ಟು ಒಂದು ಯಂತ್ರಗಳು ಕೆಲಸ ಮಾಡಿರ್ತಾವ ಅಂತ ನನಗೆ ಕಲ್ಪನಾ ಅದ. ಹೀಗಾಗಿ ನಾನು ಅದನ್ನು ಏನೂ ಅನಿಸೋದಿಲ್ಲ. ಬೇಕಾದ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು, ನಾನು ಯಾರು ಆರ್ಗನೈಸರ್ ಇರ್ತಾರ ಅವರಿಗೆ ನಾನು ಈ ಬಾಟ್ಲಿ ಒಯ್ತೀನಿ. ಯಾಕಂದರೆ ಕುಡಿದೋದನ್ನು ನೀವು ಬಿಸಾಕಿ ಬಿಡ್ತೀರಿ, ನಾನು ಒಯ್ತೀನಿ ಅಂಥೇಳಿ ನಾನು ತೊಗೊಂಬರ್ತೀನಿ. ಹೀಗೆ ನಮ್ಮಲ್ಲಿ ಕೆಲವು ದೌರ್ಬಲ್ಯ ಇರ್ತಾವೆ. ಆದರೆ
ದೊಡ್ಡವರ ಕಡೆ ಇನ್ನಷ್ಟು ಅತ್ಯಂತ ಎದ್ದು ಕಾಣ್ತಕ್ಕಂಥ ದೌರ್ಬಲ್ಯಗಳು ಭಾಳ ಇರ್ತಾವೆ. ಕೆಲವು ಮಂದಿ ಅಂತೂ ಇಷ್ಟು ಚೆನ್ನಾಗಿ ಹೂಸ್ ಬಿಡ್ತಾರಲ್ಲ, ಅವ್ರು ಹೂಸ್ ಬಿಟ್ಟದ್ದು ಗಬ್ ವಾಸನೆ ಬರ್ತದೆ. ಆದರೆ ಮೊದಲು ಅವರೇ ಮೂಗು ಮುಚ್ಕೊಂತಾರೆ. ಯಾರೋ ಬಿಟ್ಟೋರ್ಟ ಆಯಿತು, ನನಗೆ ಗೊತ್ತಾಗತ್ತೆ ಯಾರು ಮೊದಲು ಮೂಗು ಮುಚ್ಕೊಂತಾರೆ ಅವ್ರದ್ದೇ ಇದು ಕರಾಮತ್ತು ಅಂತ ತಿಳ್ಕೊಂಡು. ಹೀಗೆ ಅವರು ಮೂಸ್ಬಿಟ್ರೆ ಅದು ಗುಲಾಬಿ ವಾಸನೆ ಬರ್ತದೆ, ಉಳಿದವ್ರು ಬಿಟ್ಟರೆ ಅದು ಚರಂಡಿ ವಾಸನೆ ಬರ್ತದೆ ಅಲ್ಲ. ಈ ಥರದ ಮೆಂಟಾಲಿಟಿ ದೊಡ್ಡವರಲ್ಲೂ ಇರ್ತದೆ, ಸಣ್ಣವರಲ್ಲೂ ಇರ್ತದೆ. ತಾವು ಮಾಡೋದು ಆಕ್ವರ್ಡ್ ಅಂತ ಅನ್ನಿಸ್ತದಿಲ್ಲ. ಕೆಮ್ಮಿದಾಗ, ಬಿಕ್ ಹತ್ತಿದಾಗ ಅಥವಾ ಏನಾದ್ರು ತಪ್ಪಾದಾಗ ಸ್ವಲ್ಪ ವಿದೇಶಿಯರನ್ನು ನೋಡಿ ಸಾರಿ ಅಂತ ಕೇಳ್ತಾರೆ ಅವರು. ಒಂದು ಸಾರಿ ಅನ್ನೋದು ಎಷ್ಟು ನಿರಂಬಳತೆ ಇರ್ತದೆ. ಅಟ್ಲೀಸ್ಟ್ ಓಕೆ 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 ಇಟ್ಸ್ ಆಲ್ ರೈಟ್ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅಷ್ಟು ಸತಿ ಹೇಳೋದಿಲ್ಲ ಅವರು. ಜನ್ಮಸಿದ್ಧ ಹಕ್ಕು ನಿಮ್ಮ, ನಾನು ಎಲ್ಲಿ ಬೇಕಲ್ಲ ಸೀನೋದು, ಎಲ್ಲಿ ಬೇಕಲ್ಲ ಹೂಸು ಬಿಡೋದು. ಆದರೆ ನಾ ಮಾಡಿದ್ದೆಲ್ಲವೂ ಸರಿ ಅಂತಕ್ಕಂಥ ಮನೋಭಾವನೆ ಇದ್ದವರು ಕೂಡ ಎಷ್ಟೋ ಇದು ಅನಿಸುತ್ತೆ ಇವರು ಎಷ್ಟು ವರ್ಷ ಸ್ವಲ್ಪ ಕಾಮನ್ ಸೆನ್ಸರ ಇಲ್ಲ ಅಂದ್ಕೊಂಡು. ಸೊ ಇದರೊಳಗೆ ಬರೀ ಬಿಸ್ನೆಸ್ ಮಣ್ಣು ಅವರು ಇರೋಲ್ಲ, ಕೆಲವು ವಿಜ್ಞಾನಿಗಳನ್ನ ಸಹಿತ ನೋಡಿದೆ ನಾನು. ಕೆಲವು ವಿಜ್ಞಾನಿಗಳು ಸಹಿತ ಇಷ್ಟು ಸಣ್ಣ ತಪ್ಪು ಮಾಡ್ತಾರೆ. ಮತ್ತೊಬ್ಬರ ಮುಂದೆ ಮುಜುಗರ ಪಡುವಷ್ಟು ಯಾರು ಕೂಡ ಏನು ಮಾತಾಡಬೇಕು ಅನ್ನೋದು ಅವ್ರಿಗೆ ಖಬರೇ ಇರೋದಿಲ್ಲ. ಸೊ ಇದನ್ನು ಕೇಳಿದಾಗ ನಿಮಗೂ ನಾನು ಹೇಳುವ ಮಾತುಗಳನ್ನು ಕೇಳಿ ನಿಮ್ಮ ಜೀವನದೊಳಗೆ ಯಾವ್ಯಾವ ಸಂಬಂಧದೊಳಗೆ ಯಾವ್ಯಾವ ಕ್ಷೇತ್ರದೊಳಗೆ ಕೆಲವೊಮ್ಮೆ ನಿಮಗೂ ಈ ಥರದ ಅನುಭವ ಬಂದಿರಲಿಕ್ಕೆ ಸಾಕು. ಅದಕ್ಕೆ ನಾ ಏನಂತೀನಪ್ಪ ಅಂತಂದ್ರೆ, ಇದು ದೊಡ್ಡವರು ಮಾಡುವ ದೊಡ್ಡವರ ಸಣ್ಣ ತಪ್ಪುಗಳು ಇವು ಅಂತ. ದೊಡ್ಡವರ ಸಣ್ಣತನಗಳು, ದೊಡ್ಡವರ ಸಣ್ಣ ತಪ್ಪುಗಳು ಅಂತ. ಬಟ್ ಬಡವರು ಮತ್ತು ಸ್ವಲ್ಪ ಇದು ದುರ್ಬಲರು ಮಾಡಿದ್ರಪ್ಪ ಅಂತಂದ್ರೆ ಅದು ತಪ್ಪಾಗ್ತದೆ. ಇವ್ರು ಮಾಡಿದ್ದು ಅದನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕಿ ನೋಡ್ತಾರೆ. ಇವ್ರು ಮಾಡಿದ್ದು ಮಾತ್ರ ಏನು ಸರಿನೇ ಇರ್ತದಿಲ್ಲ. ಈ ಥರದ ಜನರನ್ನು ನೀವು ಕಂಡಿರ್ಬೋದು ಅನಿಸುತ್ತೆ. ಸರಿ ಗುರುದೇವ್.